3.5 ನಮಗೆ ರೆವೆನ್ಯೂ ಕೊಟ್ಟಂಥ ಕ್ಷೇತ್ರ, ಅನೇಕ ಉದ್ಯೋಗ ಕೊಟ್ಟಂಥ ಕ್ಷೇತ್ರ. ರೈತಾಪಿ ಉದ್ಯೋಗ ಕೊಡ್ತಿದ್ವಿ, ನಾವು ಶುಗರ್ ಫ್ಯಾಕ್ಟ್ರಿ ಉದ್ಯೋಗ ಕೊಡೋದಿಲ್ಲ. ಇದು ನಮಗೆ ನಿಮಗೆ ಗೊತ್ತಿರಲಿಲ್ಲ. ಅದಕ್ಕಾಗಿ ಉದ್ಯೋಗ ಹುಟ್ಟಿಸುವಂತಹ ಈ ಬೆಳೆಗಳಿಗೆ ಉದ್ಯೋಗ ಕೊಡುವಂಥ ಕೆಲಸ ಮಾಡಿದರೆ ಯೋಗ್ಯ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ಈ ದೇಶದ ಅರ್ಥವ್ಯವಸ್ಥೆ ಇನ್ನೂ ಮಗ್ಗ ಮಾರುತ್ತದೆ. ಅದರಲ್ಲೂ ನಮ್ಮ ರಾಜಕೀಯ ಪಕ್ಷಗಳೇಂತಿ ಇದ್ರ ಬಗ್ಗೆ ಯಾವ ಅಭ್ಯಾಸ ಇದ್ದರೂ ಸಹಿತ ಎಲ್ಲರೂ ಜಾಣರಿದ್ದಾರೆ. ಸಿದ್ದರಾಮಯ್ಯ ಇರ್ಬೋದು, ಇವತ್ತು ನಮ್ಮ ಜೊಲ್ಲೆಯವರು ಇರ್ಬೋದು, ಅಥವಾ ವಿರೋಧ ಪಕ್ಷ ಯಡಿಯೂರಪ್ಪನವರು ಇರ್ಬೋದು, ಯಾರೂ ಇರಲಿ, ಎಲ್ಲರೂ ಬುದ್ಧಿವಂತರಿದ್ದಾರೆ. ಆದರೆ ಅವ್ರು ಯಾರಿಗೂ ಪ್ರತಿಯೊಂದು PKPSಗೆ ಈ ಒಂದು ಏನಪ್ಪ ಗೋಡೌನ್ ಮಾಡೋ ಜೊತೆಗೆ ಅಲ್ಲಿ ಬೆಳೆ ಇಡುವಂಥದ್ದು, ಮತ್ತು ಅದೇ ಕಾಲಕ್ಕೆ DCC ಬ್ಯಾಂಕಿಂದ ಇನ್ನುಳಿದ ಬೆಳೆಗಳಿಗೆ ಇಲ್ಲಿವರೆಗೆ ಎಷ್ಟು ಸಾಲ ಕೊಟ್ಟಿದ್ದೀರಿ. ಒಮ್ಮೇನೋ ಜೊಲ್ಲೆಯವರು ಅಂದರು ಇದರಲ್ಲಿ ಏನೋ ಸಂದರ್ಶನದಲ್ಲಿ ಹೇಳಿದ್ದಾರೆ, ಇಲ್ಲ ಕಬ್ಬಿ ಕೊಡೋದು ಕೊಟ್ಟು ಬಿಡ್ತೀರಿ ಎಲ್ಲರೂ, ಅದ್ರ ಯಾವುದಕ್ಕೆ ಹಾಕಲಿ ಉಪಕಾರ ಮಾಡಿದಂಗಲ್ಲ. ಅದು ನೀವು ಆ ಸಂದರ್ಭದಲ್ಲಿ ಮಾತಾಡಿದ್ದೀರಿ, ಅದನ್ನು ಉಪಕಾರ ಮಾಡಿದಂಗಲ್ಲ. ಯಾವುದಕ್ಕೆ ಹಾಕ್ಬಿಡಿದ್ರೆ ಯಾಕೆ ಆ ಬೆಳೆಗೆ ಬೇರೆ ಕೊಡ್ರಿ. ಅದನ್ನು ಒಂದು ಉಳ್ಳಾಗಡ್ಡಿ 1 ಎಕರೆ ಬೆಳಿಬೇಕಾಗಿದ್ದರೆ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತೇಳಿ ಸ್ವತಃ ಪೂಜಾರವ್ರು ಮೊನ್ನೆ ಹೇಳಿದ್ದಾರೆ. ಕಬ್ಬಿಗೆ 2 ಲಕ್ಷ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಪರೀಕ್ಷೆ ಮಾಡಿ ತನಿಖೆಯನ್ನು ಮಾಡಿಸ್ರಿ. ಒಂದು ವೇಳೆ ಚುನಪ್ಪ ಪೂಜಾರಿ ಸುಳ್ಳಿದಾರೇನ, ಶಶಿಕಾಂತ್ ಈ ನಮ್ಮ ಗುರೂಜಿ ಸುಳ್ಳಿದಾರೆ, ಅವ್ರು ಪಾಪ ವಾದ ಮಾಡ್ತಾಯಿದ್ರು 1 ಲಕ್ಷ ಕೊಡ್ರಿ, ಇಷ್ಟು ಲಾಸ್ ನಮಗೆ 2 ಲಕ್ಷ 1 ಎಕರೆಗೆ ಖರ್ಚು ಬರ್ತೈತೆ ಅಂತೇಳಿ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಅದಕ್ಕೆ ಜೊಲ್ಲೆಯವರು ಇದಕ್ಕೂ ಸಹಿತ ಉತ್ತರ ಕೊಡುವಂಥದ್ದು, ಎಲ್ಲ ಬೆಳೆಗಳಿಗೆ ಸಾಲ ಕೊಡುವಂಥ ವ್ಯವಸ್ಥೆ ಮಾಡಿದರೆ ನಿಶ್ಚಿತವಾಗಿಯೂ DCC ಬ್ಯಾಂಕ್ನಲ್ಲೇ ಮತ್ತು ಗೋಡೌನ್ಗಳನ್ನು ಮಾಡಿದರೆ ಬೆಳೆಗಳನ್ನ ಇಡಿಸುವಾಗಿ ಗೊಬ್ಬರ ಇಡಿಸೋಲ್ಲ ಪ್ರತಿ PKPS ಮಾಡಿದರೆ ನಿಶ್ಚಿತವಾಗಿ DCC ಬ್ಯಾಂಕಿನ ಇತಿಹಾಸದಲ್ಲಿ ಒಬ್ಬ ಇತಿಹಾಸ ಪುರುಷರಾಗಿ ಉಳಿತಾರೆ ಅನ್ನೋದು 2 ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಅಜಯ್ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.